ಕನಕಪುರ ತಾಲೂಕಿನ ಸಾತನೂರು ಹೋಬಳಿಗೆ ಸೇರಿದ ಕಾಡಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಟಿ ರಾಜು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಹಿಂದಿನ ಅಧ್ಯಕ್ಷರಾಗಿದ್ದ ಕಾಂತರಾಜುರವರು ವೈಯಕ್ತಿಕ ಕಾರಣದಿಂದ ರಾಜೀನಾಮೆ ನೀಡಿದ್ದ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಕ್ಕೆ ಜಿಲ್ಲಾಧಿಕಾರಿಗಳು ಚುನಾವಣೆಯನ್ನು ನಿಗದಿ ಮಾಡಿದ್ದರು. ಕನಕಪುರ ತಾಲೂಕಿನ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಅಧಿಕಾರಿ ಶಂಭುಲಿಂಗಪ್ಪನವರು ಗೊತ್ತುಪಡಿಸಿದ ಅಧಿಕಾರಿಯಾಗಿ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು. ಸಹಾಯಕ ಚುನಾವಣಾಧಿಕಾರಿಗಳಾಗಿ ಪಿಡಿಒ ಕೃಷ್ಣಪ್ಪ ಹಾಗೂ ಕರವಸೂಲಿಗಾರ ರಮೇಶ್ ಹಾಗೂ ಪಂಚಾಯಿತಿ ಸಿಬ್ಬಂದಿಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರು. ನೂತನ ಉಪಾಧ್ಯಕ್ಷರಾದ ಟಿ ರಾಜುರವರಿಗೆ ಮುಖಂಡರಾದ ಬೂವಳ್ಳಿ ಉಮೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಸ್.ಜೆ. ನಾಗರಾಜು, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಪ್ರಕಾಶ್, ಕುರುಬಳ್ಳಿ ಶಂಕರ್, ಎಸ್. ಶಂಕರ್ ಒಳಗೊಂಡಂತೆ ಅನೇಕ ಮುಖಂಡರು ನೂತನವಾಗಿ ಆಯ್ಕೆಗೊಂಡ ಉಪಾಧ್ಯಕ್ಷರಾದ ಟಿ ರಾಜುರವರಿಗೆ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ದೂಂತೂರಿನ ರುಕ್ಮಿಣಮ್ಮ, ಮಾಜಿ ಅಧ್ಯಕ್ಷರಾದ ಕೆ.ಎಸ್. ಸಿದ್ದೇಗೌಡ, ಸದಸ್ಯರುಗಳಾದ ಪಿ. ರಾಜು, ಸರೋಜಮ್ಮ, ಜಯಶೀಲ, ಎಚ್.ಡಿ. ಭೀಮೇಗೌಡ, ಪುಟ್ಟಮಾದಮ್ಮ, ಪದ್ಮಮ್ಮ, ಪುಟ್ಟತಾಯಮ್ಮ, ನಾಗರಾಜು, ಸೌಮ್ಯ, ಸುಂದರಮ್ಮ, ಸುರೇಶ್ ಬಿ.ಡಿ., ಕೆಂಪರಾಜು ಬಿ.ಇ., ಕಾಂತರಾಜು ಹಾಗೂ ಸುನೀತಾ ಬಿ.ಇ. ರವರುಗಳು ಹಾಜರಿದ್ದು ನೂತನ ಉಪಾಧ್ಯಕ್ಷರಿಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು. CR 39/2025 ದಿನಾಂಕ 10/3/2025ರಂತೆ ಕಾಡಹಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ಚುನಾವಣೆ ನಡೆಸಲು ಗೊತ್ತುಪಡಿಸಿದ ಅಧಿಕಾರಿಗಳು ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಅವರ ಅಧ್ಯಕ್ಷತೆಯಲ್ಲಿ ದಿನಾಂಕ 24/3/2025 ಸೋಮವಾರ ರಾಜೀನಾಮೆಯಿಂದ ತೆರವಾದ ಉಪಾಧ್ಯಕ್ಷರ ಸ್ಥಾನಕ್ಕೆ ಕಾಡಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸಭೆಯನ್ನು ಹಮ್ಮಿಕೊಂಡಿರುತ್ತೇವೆ. ಈ ಸಭೆಯ ಕೆಳಕಂಡ ನಡವಳಿಕೆಗಳು ಕೆಳಕಂಡಂತಿವೆ. ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣ 44ರಂತೆ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಲಾಯಿತು. ಒಟ್ಟು ಸದಸ್ಯರು 15 ಸದಸ್ಯರು ಹಾಜರಿ, 2 ಗೈರು ಹಾಜರಿ. ಉಪಾಧ್ಯಕ್ಷರ ಸ್ಥಾನ ಸಾಮಾನ್ಯ ಚುನಾವಣಾ ಪ್ರಕ್ರಿಯೆಗೆ ಹಾಜರಾತಿ. ಒಟ್ಟು 15 ಗ್ರಾಮ ಪಂಚಾಯತಿ ಸದಸ್ಯರುಗಳು ಸಭೆಯಲ್ಲಿ ಹಾಜರಿರುತ್ತಾರೆ, 2 ಗೈರು ಹಾಜರಾಗಿರುತ್ತಾರೆ. ಉಪಾಧ್ಯಕ್ಷರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ದಿನಾಂಕ 24/3/2025ರಂದು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಸಂಖ್ಯೆ CR 39/25 ದಿನಾಂಕ 10/3/2025ರಂತೆ ಉಪಾಧ್ಯಕ್ಷರ ಚುನಾವಣೆ ಕಾರ್ಯಗಳು ಈ ಕೆಳಕಂಡ ನಡೆಯುತ್ತವೆ. ಸದಸ್ಯರುಗಳಲ್ಲಿ 15 ಜನ ಸದಸ್ಯರು ಸಭೆಯಲ್ಲಿ ಹಾಜರಿದ್ದು ಕಾಡಹಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಸಹಕರಿಸಿರುತ್ತಾರೆ. ಉಪಾಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ. ಉಪಾಧ್ಯಕ್ಷರ ಸ್ಥಾನವು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದು ಹಲ್ಸೂರು ಗ್ರಾಮದ ವಾರ್ಡು 2ರಿಂದ ಚುನಾಯಿತರಾಗಿರುವ ಶ್ರೀ ರಾಜು ಟಿ ರವರು ಒಬ್ಬರೇ ಮಾತ್ರ ಅಭ್ಯರ್ಥಿಯಾಗಿ ನಿಗದಿತ ಸಮಯದೊಳಗೆ ನಾಮಪತ್ರ ಸಲ್ಲಿಸಿರುತ್ತಾರೆ. ಸದರಿಯವರಿಗೆ ದೂಂತೂರು ವಾರ್ಡ್ ಚುನಾಯಿತ ಸದಸ್ಯರಾದ ಶ್ರೀಮತಿ ರುಕ್ಮಿಣಮ್ಮರವರು ಸೂಚಕರಾಗಿ ಸೂಚಿಸಿರುತ್ತಾರೆ ಹಾಗೂ ರುಕ್ಮಿಣಮ್ಮನವರು ಕೂಡ ಇದನ್ನು ಒಪ್ಪಿರುತ್ತಾರೆ. ಉಪಾಧ್ಯಕ್ಷರ ಸ್ಥಾನಕ್ಕೆ ಸಲ್ಲಿಸಿರುವ ನಾಮಪತ್ರ ಪರಿಶೀಲನೆ. ಉಪಾಧ್ಯಕ್ಷರ ಸ್ಥಾನಕ್ಕೆ ನಮೂನೆ 1ರಲ್ಲಿ ನಿಗದಿತ ಸಮಯದೊಳಗೆ ಬೆಳಗ್ಗೆ 10 ಗಂಟೆಯವರೆಗೆ ಒಳಗೆ ಸಲ್ಲಿಸಿರುತ್ತಾರೆ. ನಾಮಪತ್ರ ಪರಿಶೀಲನೆಯನ್ನು 11:45ರಲ್ಲಿ ಪರಿಶೀಲನೆ ನಡೆಸಲಾಯಿತು ಹಾಗೂ ನಾಮಪತ್ರ ಪರಿಶೀಲಿಸಿದ ನಂತರ ಕ್ರಮಬದ್ಧವಾಗಿದ್ದು ಅಂಗೀಕರಿಸಲಾಗಿದೆ. ನಾಮನಿರ್ದೇಶನಗೊಂಡ ಅಭ್ಯರ್ಥಿ ಹಾಗೂ ಸೂಚಕರು ಓದಿ ಹೇಳಲಾಯಿತು. ಉಪಾಧ್ಯಕ್ಷರು ಸ್ಥಾನಕ್ಕೆ ಆಯ್ಕೆ. ಉಪಾಧ್ಯಕ್ಷರ ಸ್ಥಾನವು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದು ಹಲ್ಸೂರು 2nd ವಾರ್ಡ್ನಿಂದ ಚುನಾಯಿತರಾಗಿದ್ದ ಶ್ರೀ ರಾಜು ಟಿ ರವರು ಏಕಮಾತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದು ಉಪಾಧ್ಯಕ್ಷರ ಸ್ಥಾನಕ್ಕೆ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಹಾಗೂ
ಶ್ರೀ ರಾಜು ಟಿ ರವರು ನಾಮಪತ್ರ ವಾಪಸ್ ಪಡೆಯದ ಕಾರಣ ಶ್ರೀ ರಾಜು ಟಿ ರವರು ಹಾಜರಿದ್ದ ಸದಸ್ಯರುಗಳ ಸಮ್ಮುಖದಲ್ಲಿ ಅವಿರೋಧ ಆಯ್ಕೆ ಎಂದು ಪರಿಗಣಿಸಿ ನೂತನ ಉಪಾಧ್ಯಕ್ಷರೆಂದು ಇವಾಗ ಘೋಷಿಸ್ತಾ ಇದ್ದೀವಿ. ಈಗ ಚುನಾವಣಾಧಿಕಾರಿಗಳು ಘೋಷಣೆ ಮಾಡ್ತಾರೆ. ಇವಾಗ ಉಪಾಧ್ಯಕ್ಷ ಸ್ಥಾನವು ಸಾಮಾನ್ಯವಾಗಿ ಮೀಸಲಾಗಿದ್ದು ಹಲಸೂರು ಸೆಕೆಂಡ್ ವಾರ್ಡ್ನಿಂದ ಚುನಾಯಿತರಾಗಿದ್ದ ರಾಜು ತೀರವರು ಏಕಮಾತ್ರ ಅಭ್ಯರ್ಥಿಯಾಗಿದ್ದು ನಾಮಪತ್ರ ಸಲ್ಲಿಸಿದ ಉಪಾಧ್ಯಕ್ಷರ ಸ್ಥಾನಕ್ಕೆ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಹಾಗೂ ಶ್ರೀ ರಾಜು ತೀರವರು ನಾಮಪತ್ರ ವಾಪಸ್ ಪಡೆಯದ ಕಾರಣ ರಾಜು ತೀರವರು ಆಡಳಿತ ಸದಸ್ಯರುಗಳ ಸಮ್ಮುಖದಲ್ಲಿ ಅವಿರೋಧ ಆಯ್ಕೆಯನ್ನು ಪರಿಗಣಿಸಿ ನೂತನ ಉಪಾಧ್ಯಕ್ಷರೆಂದು ಘೋಷಿಸಲಾಗಿದೆ. ಶ್ರೀ ರಾಜು ತೀರವರು ಕಾಡಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ಸ್ಥಾನವನ್ನು ವಹಿಸಿಕೊಂಡಿರುತ್ತಾರೆ. ಚುನಾವಣಾ ಸಂಬಳನೆಯ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಗ್ರಾಮ ಪಂಚಾಯಿತಿಯ ನಿರ್ಗಮಿತ ಉಪಾಧ್ಯಕ್ಷರಾದ ಕಾಂತಣ್ಣವರು ಸಹ ಹಾಜರಿದ್ದು ಸಭೆಯನ್ನು ಯಶಸ್ವಿ ನಡೆಸಿಕೊಟ್ಟಿದ್ದಾರೆ. ಹಾಗೂ ಸದಸ್ಯರಾದ ಶ್ರೀ ರಾಜು ಅವರಿಗೆ ನಾವು ನಮ್ಮ ಗ್ರಾಮ ಪಂಚಾಯತಿ ಮೂಲಕ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಶ್ರೀ ರಾಜು ಅವರು ಸಹ ಹಾಜರಿದ್ದು ಅವ್ರಿಗೂ ಸಹ ಸ್ವಾಗತವನ್ನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ನಮ್ಮ ಗ್ರಾಮ ಪಂಚಾಯತ್ ನಮ್ಮ ಹಾಜರಿದ್ದು ಅವ್ರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಸುಂದರಮ್ಮ ಅವರು ಸಹ ಹಾಜರಿದ್ದಾರೆ. ಅವ್ರಿಗೂ ಸಹ ಹಾಗೂ ಮಾಜಿ ಪಕ್ಕದ ಹಾಕೊಳ್ಳಿ ಹಾಗೂ ಮುಕ್ತಾಯಮ್ಮ ಅವರು ಸಹ ಹಾಜರಿದ್ದಾರೆ. ಅವ್ರಿಗೂ ಸಹ ಹಾಗೂ ಜಯಶೀಲಮ್ಮ ಅವರು ಸಹ ಹಾಜರಿದ್ದಾರೆ. ಅವ್ರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೂ ಸರೋಜಮ್ಮ ಸರ್ ಹಾಜರಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದು ಸೌಮ್ಯ ಅವರು ಸಹ ಹಾಜರಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಎಲ್ಲರೂ ಗ್ರಾಮ ಪಂಚಾಯತಿ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು ಸದಸ್ಯರು ಚುನಾವಣೆ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗೂ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಚುನಾವಣಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾರೆ. ಹಾಗೂ ಚುನಾವಣಾಧಿಕಾರಿಯಾಗಿ ಸಂಜೀವಪ್ಪ ಅವರು ಬಂದಿದ್ದಾರೆ. ಅವರು ಪಂಚಾಯತ್ ಕಡೆಯಿಂದ ಹಾಗೂ ಗೌರವಾನ್ವಿತ ಸದಸ್ಯರಾದ ಮಾಜಿ ಅಧ್ಯಕ್ಷರುಗಳು ಮತ್ತು ಉಪಾಧ್ಯಕ್ಷರು ಹಾಗೂ ನಮ್ಮ ಸಿಬ್ಬಂದಿ ಕಾಡಳ್ಳಿ ಪಂಚಾಯತಿ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನಮ್ಮ ಹಿರಿಯವರಾದ ಕೃಷ್ಣಪ್ಪರವರೆಗೂ ಸ್ವಾಗತ. ಮತ್ತು ನಮ್ಮ ಕಾಡಳ್ಳಿ ಪಂಚಾಯತಿಗೆ ಇರುವಂಥ ಸಮಯದಲ್ಲಿ ನಮ್ಮ ಗೌರವಾನ್ವಿತ ಸದಸ್ಯರು ಹಾಗೂ ಪಂಚಾಯತಿ ವತಿಯಿಂದ ನಮ್ಮ ಆದಷ್ಟು ಕೆಲಸ ಕಾರ್ಯಗಳು ಸಪೋರ್ಟ್ ಮಾಡಿ ಅಭಿವೃದ್ಧಿಪಡಿಸುವಂಥ ಕಾರ್ಯಗಳಿಗೆ ಸಹಕಾರ ಕೊಟ್ಟು ಮುಂದೆ ಇರುವಂಥ ಟೈಮ್ನಲ್ಲಿ ಚರಂಡಿ ಇರ್ಬೋದು, ರಸ್ತೆ ಕಾಮಗಾರಿ ಇರ್ಬೋದು, ಹೂಳೆ ಇರ್ಬೋದು ಮತ್ತು ಇನ್ನಿತರೆ ಕಾಮಗಾರಿಗಳಿಗೆ ಎಲ್ಲ ಸದಸ್ಯರು ಸಹಕಾರ ಕೊಟ್ಟು ಅಭಿವೃದ್ಧಿಪಡಿಸೋಣ ಅಂತ ಹೇಳಿ ನಮ್ಮ ಕಾಡಳ್ಳಿ ಪಂಚಾಯಿತಿಗೆ ಸಹಕರಿಸಿ ಕೆಲಸ ಕೋರುತ್ತೇನೆ. ಅದಕ್ಕೆಲ್ಲರೂ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲ ಗೌರವಾನ್ವಿತ ಸದಸ್ಯರು ಎಲ್ಲ ಸಹಕಾರವನ್ನು ಕೊಟ್ಟು ಅಭಿವೃದ್ಧಿಪಡಿಸೋಣ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸಾಹೇಬರವ್ರಿಗೂ ಹಾಗೂ ಮಾಜಿ ಸಂಸದರಾದ ಸುರೇಶಣ್ಣ ಅವರು ಅವರ ಸಹಕಾರದೊಂದಿಗೆ ಈ ಕಾಡಳ್ಳಿ ಪಂಚಾಯಿತಿಗೆ ಇನ್ನೂ ಸ್ವಲ್ಪ ಅನುದಾನ ತಂದು ಕಾಡಂಚಿನಲ್ಲಿರುವಂಥ ಕಾಡಳ್ಳಿ ಗ್ರಾಮ ಪಂಚಾಯಿತಿಯನ್ನು ಸ್ವಲ್ಪ ಅಭಿವೃದ್ಧಿಪಡಿಸಬೇಕಾಗಿದೆ. ಇನ್ನೂ ಕೆಲಸ ಕಾರ್ಯಗಳು ಆಗಬೇಕು. ಅವರ ಸಹಕಾರದೊಂದಿಗೆ ನಾವು ಇನ್ನೂ ಹೆಚ್ಚಿನ ಸಹಾಯ ತಗೊಂಡು ಅಭಿವೃದ್ಧಿಪಡಿಸಬೇಕು. ಆದ್ದರಿಂದ ಅವರ ಸಹಾಯ ಕೋರುತ್ತಾ ಅವರಿಗೆ ನಮ್ಮ ನಮಸ್ಕಾರಗಳೊಂದಿಗೆ